ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಎಲ್ಲಿಗೆ ಹೊರಟೆ ಅಂತನಾ, ನಾನು ಶಿವಮೊಗ್ಗ ಹೋಗ್ತಾ ಇದ್ದೀನಿ. ಯೂಶಲಿ ಹೋಗ್ಬೇಕಾದ್ರೆ ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ಮಕ್ಳು ಬೇಡ, ಒಬ್ಳೆ ಹೋಗಿ ಇವತ್ತೇ ರಿಟರ್ನ್ ಬರ್ತೀನಿ. ಇಲ್ಲಾಂದರೆ ಹೋಗಿ ನೆಕ್ಸ್ಟ್ ಡೇ ಬರ್ತಿದ್ದೆ. ಸೊ ಇದೀಗ ಇವತ್ತೇ ಬರೋದಕ್ಕೋಸ್ಕರ ಒಬ್ಳೆ ಹೋಗ್ತಾ ಇದ್ದೀನಿ. ಅದಕ್ಕೆ ಮಕ್ಕಳು ನನ್ನನ್ನು ಬಿಡೋಕ್ಕಂತ ಅಪ್ಪ ಮತ್ತು ಮಕ್ಕಳು ಬಂದಿದ್ದಾರೆ. ಅಪ್ಪ ಫೋನಲ್ಲಿ ಬ್ಯುಸಿ ಇದ್ದಾರೆ, ಮಕ್ಕಳು ಜೊತೆಯಲ್ಲಿದ್ದಾರೆ. ನಾನು ಒಬ್ಬಳೇ ಹೋಗ್ತೀನಿ, ಬಿಟ್ಟು ಹೋಗ್ತೀನಿ ಅನ್ನೋ ಬೇಜಾರಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಹೋಗೋದೇನಕ್ಕಂದರೆ, ನಾನು ಅಲ್ಲಿಂದು ಕ್ಲಿಪ್ ನೋಡಿದ್ರಲ್ಲ, ಸೊ ಇದು ಟೈಟ್ ಮಾಡಲಿಕ್ಕೆ ಮೇ ಬಿ ಇವತ್ತು ಕೆಳಗಡೆ ಈ ಟೀತ್ಗೂ ಹಾಕ್ತಾರೆ, ಮೇ ಬಿ ಗೊತ್ತಿಲ್ಲ ನನಗೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಏನು ಅನ್ನೋದು, ಹಾಕ್ತಾರಾ ಇಲ್ವಾ ಅನ್ನೋದು. ಇದು ಆ್ಯಕ್ಚುಲಿ ಇದು ಟೈಟ್ ಮಾಡ್ತಾರೆ ಇವತ್ತು. ಇದು ಏನಂತ ಅಲ್ಲಿ ಹೋಗಿ ನೋಡಿದ ಮೇಲೇ ಗೊತ್ತಾಗೋದು. ಸೊ ನಾನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಇದು ನಮ್ಮ ಬೈಂದೂರಿನ ಹೊಸ ಬಸ್ ಸ್ಟ್ಯಾಂಡ್. ಇದು ಬಸ್ ಸ್ಟ್ಯಾಂಡಿನ ವ್ಯೂ, ಮಾರ್ನಿಂಗ್ ವ್ಯೂ. ಅರೌಂಡ್ ಒಂದು 8:30 ಆಗಿದೆ. ಸೊ ಬಸ್ ಬಂದಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೆ. 8:45ಗೆ ಬಸ್ ಇಲ್ಲಿಂದ ಶಿವಮೊಗ್ಗಕ್ಕೆ ಇರೋದು. ಇಲ್ಲಿಂದ ಶಿವಮೊಗ್ಗಕ್ಕೆ ಒಂದು ಪ್ರೈವೇಟ್ ಬಸ್ ಇದೆ, ಒಂದು ಗೌರ್ಮೆಂಟ್ ಬಸ್ ಇದೆ, ಬಿಟ್ವೀನ್ ಬಸ್ ಇದೆ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಮಾರ್ನಿಂಗ್ ಇದೆರಡು ಬಸ್ ಇದೆ ಅಂತ ಎಕ್ಸಾಕ್ಟ್ ಗೊತ್ತು. ನಾನಂತೂ ನಮ್ಮ ಫ್ರೀ ಸರ್ಕಾರ ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಅಂತ ಕೂತ್ಕೊಂಡಿದ್ದೀನಿ. 8:45 ಕಳೀತು, ಬಸ್ ಬಂದಿಲ್ಲ, ಪ್ರೈವೇಟ್ ಗಾಡಿ ಪಾಸ್ ಆಯಿತು. ನಾನಂತೂ ಫ್ರೀ ಬಸ್ಗೆ ಹೋಗಬೇಕು, ಅದಕ್ಕೋಸ್ಕರ ನಾ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸರ್ಕಾರದಿಂದ ಬರುವಂಥ ಫೆಸಿಲಿಟೀಸನ್ನು ಯೂಸ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ, ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಫೈನಲಿ ಬಸ್ ಬಂತು, ಬಸ್ ಹತ್ಕೊಂಡು ಹೋಗ್ಬೇಕಷ್ಟೇ. ಹಳೆ ಬಸ್ ಇತ್ತು ಇಷ್ಟು ದಿನ ಹೋಗಬೇಕಾದ್ರೆ, ಈ ಸಲ ಹೊಸ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಹೊಸ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಡೆಕೋರೇಟ್ ಮಾಡಿದ್ರೆ ಚೆನ್ನಾಗಿದೆ ನೋಡೋಕೆ. ಫೈನಲಿ ಬಸ್ ಸಿಕ್ತು, ಬಸ್ ಹತ್ಕೊಂಡೆ. ಬಸ್ಸಲ್ಲಿ ಅಷ್ಟೇನು ಜನ ಇಲ್ಲ, ತುಂಬ ಜನ ಏನೂ ಇಲ್ಲ, ಖಾಲಿ ಇದೆ ಬಸ್ಸು. ಟಿಕೆಟ್ ಅಂತೂ ಆಯಿತು, ಟಿಕೆಟ್ ಮಾಡಿಕೊಂಡೆ, ಫ್ರೀ ಸರ್ಕಾರದ ಟಿಕೆಟ್ ಅಂತೂ ಮಾಡಿಕೊಂಡೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದೆ ತುಂಬ ಜನ ಕೊಲ್ಲೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಬಟ್ ಬಸ್ಸಲ್ಲಿ ಇದು ಹೋಗ್ತಾ ಇದ್ದಾರೆ. ಉಪ್ಪುಂದದಿಂದ ಕೊಲ್ಲೂರಿಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಚಪ್ಪಲಿ ಹಾಕೊಂಡು ಮಾಡ್ತಿದ್ದಾರೆ, ಕೆಲವರು ಚಪ್ಪಲಿ ಇಲ್ಲದೇನೆ ನಡೀತಾ ಇದ್ದಾರೆ. ಲೇಡೀಸ್ ಇದ್ದಾರೆ, ಜೆಂಟ್ಸ್ ಇದ್ದಾರೆ, ಮಕ್ಕಳಿದ್ದಾರೆ. ಇದು ನಮ್ಮ ಕೊಲ್ಲೂರಿನ ಎಂಟ್ರೆನ್ಸು. ಇಲ್ಲಿಂದನೇ ಪೂಜೆಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇದು ನಮ್ಮ ಕೊಲ್ಲೂರು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಇದು ಆಕ್ಚುಲಿ ಕೊಲ್ಲೂರು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅದು. ಸೊ ಅದಕ್ಕೆ ರೋಡ್ ಸೈಡಲ್ಲಿ ಸ್ಟಾಪ್ ಕೊಂಡು ಕೊಲ್ಲೂರು ಎಳ್ಕೊರೋಳೆಲ್ಲ ಇಳಿಸ್ಕೊಂಡು ನೆಕ್ಸ್ಟ್ ಶಿವಮೊಗ್ಗ ಬ್ಯಾಂಗ್ಳೂರ್ಗೆ ಇರೋರಿಗೆಲ್ಲ ಪಿಕಪ್ ಮಾಡ್ಕೊಳ್ತಾ ಇದೆ ಬಸ್. ಇದು ಕೊಲ್ಲೂರು ಎಂಟ್ರೆನ್ಸು, ಟೆಂಪಲ್ ಎಂಟ್ರೆನ್ಸು. ನಾನು ಫುಲ್ ಶೂಟ್ ಮಾಡಿ ತೋರಿಸ್ತೇನೆ. ಆ್ಯಕ್ಚುಲಿ ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಇಷ್ಟನೇ. ಬಟ್ ಏನಂದರೆ ಈ ಘಾಟ್ ಸೆಕ್ಷನ್ ಬಂದ ತಕ್ಷಣ ಸಿಕ್ಕಾಪಡೆ ಕಷ್ಟ ಆಗುತ್ತೆ, ನನಗೆ ವಾಮಿಟಿಂಗ್ ಬಂದ್ಬಿಡುತ್ತೆ. ನನಗೂ ಮಕ್ಕಳಿಗೂ ಸೇಮ್ ಕೇಸಸ್ಸು. ಅದಕ್ಕೆ ನಾನೇನು ಮಾಡಿದ್ದೀನಿ, ಹೊಸ ಬಸ್ಸಲ್ಲಿ ಫ್ರಂಟಲ್ಲಿ ಡ್ರೈವರ್ ಆಪೋಸಿಟ್ ಸೈಡಲ್ಲೇ ಒಂದು ಸೀಟ್ ಕೊಟ್ಟಿದ್ದಾರೆ, ಅದರಲ್ಲಿ ಆರಾಮ್ಸೆ ಕೂತಿದ್ದೀನಿ. ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲದೆ ಹೀಗೆ ಹೋಗ್ತಾ ಇದು ಬಂದ್ಬಿಟ್ಟು ನಮ್ಮ ಕೊಲ್ಲೂರು ಘಾಟ್ ಸೆಕ್ಷನು. ವ್ಯೂಸ್ ಚೆನ್ನಾಗಿರುತ್ತೆ ಘಾಟ್ ಸೆಕ್ಷನಲ್ಲಿ. ಬಟ್ ಓಕೆ ಇದ್ದವ್ರಿಗೆ ಓಕೆ, ನನಗೆ ಹೀಗೆ ವಾಮಿಟಿಂಗ್ ಮಾಡೋರೆಲ್ಲ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅದಕ್ಕೇನು ಮಾಡಬೇಕು ಅಂದರೆ, ನಾನೇನು ಮಾಡ್ತೀನಿ ಅಂದರೆ, ಒಂದು ಕವರನ್ನು ನನ್ನ ಕೈಯಲ್ಲಿ ಸೇಫಾಗಿ ಇಟ್ಕೊಂಡು ಬಿಡ್ತೀನಿ. ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡೋರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಲ್ಲ. ಸೊ ಬ್ಯಾಕ್ ಸೈಡಲ್ಲಿ ಗಾಡಿಗಳು ಬರ್ತಾ ಇರತ್ತೆ, ಅವ್ರಿಗೂ ತೊಂದರೆ ಆಗಬಾರ್ದು ಅಂತ ಒಂದು ಕವರ್ ಕೈಯಲ್ಲಿ ಇಟ್ಕೊಂಡಿರ್ತೀನಿ. ವಾಮಿಟಿಂಗ್ ಬಂದ ತಕ್ಷಣ ಕವರಲ್ಲಿ ವಾಮಿಟಿಂಗ್ ಮಾಡಿ ಔಟ್ಸೈಡ್ ಥ್ರೋ ಮಾಡ್ತೀನಿ. ಸೊ ಯೂಶಲಿ ಎಲ್ಲರೂ ಅದನ್ನೇ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು.
close till I get up. Time is barely on our side. I don't wanna waste what's left. The storms we chase are leading us. ಸೆಕ್ಷನಲ್ಲಿ ಮಲ್ಕೊಂಡ್ಬಿಟ್ಟೆ, ಇಲ್ಲ ಅಂದರೆ ನನಗೆ ವಾಮಿಟಿಂಗ್ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸುಮ್ಮನೆ ಫೋನ್ ಒಂದು ಸೈಡಲ್ಲಿಟ್ಟು ಮಲ್ಕೊಂಡೆ. ಭಟ್ಕಳ ಟು ಬ್ಯಾಂಗ್ಳೂರು ಗಾಡಿ ಇದು. ಇದೇನಂದರೆ ಇಲ್ಲಿ ನಗರದಲ್ಲಿ ಸ್ಟಾಪ್ ಕೊಡ್ತಾರೆ ಟೀ ಕುಡಿಯೋರಿಗೆ, ಲೈಕ್ ಊಟ ಮಾಡೋರಿಗೆ ಬೇಕಾದರೆ ಇಲ್ಲಿ ನಗರದಲ್ಲಿ ಸ್ಟಾಪ್ ಕೊಡ್ತಾರೆ. ಇನ್ನು ಬಂದುಬಿಟ್ಟು ತುಮಕೂರು KD ಕ್ರಾಸ್ ಹತ್ರ ಒಂದು ನೆಕ್ಸ್ಟ್ ಸ್ಟಾಪ್ ಕೊಡ್ತಾರಂತೆ. ಅದಾದಮೇಲೆ ಬ್ಯಾಂಗ್ಳೂರು ಅಂತೆ. ಒಂದು 10 ಮಿನಿಟ್ಸ್ ನಿಲ್ಲಿಸೋದೇನಿದ್ರು ಹಾಗೆ ಮಾಡ್ತಾರಂತೆ. ಇಲ್ಲಿ ಯಾರಿಗೆ ಬೇಕಾದರೂ ಟೀ ಕುಡಿಬೋದು, ರೆಸ್ಟ್ ಮಾಡ್ಬೋದು. ನಗರದಲ್ಲಿ ಸ್ಟಾಪು. ನಾನು ಏನಾದರೂ ಕುಡಿಬೇಕಾ ತಿನ್ನಬೇಕಾ ಅಂದರೆ ಹಿಂಗೆ ಥಿಂಕ್ ಮಾಡ್ತಾಯಿದ್ದೀನಿ, ನೋಡಬೇಕು. ಆದರೆ ಒಂದು ಎಳ್ನೀರು ಕುಡ್ಕೊಂಡು ಚಿಪ್ಸ್ ಏನಾದರೂ ತೊಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫೈನಲಿ ಶಿವಮೊಗ್ಗ ರೀಚ್ ಆದೆ. 1 o'clock ಹಾಗೆ ರೀಚ್ ಆದೆ. ಇನ್ನೀಗ ಇಲ್ಲಿಂದ ಹಲ್ಲಿನ ಟ್ರೀಟ್ಮೆಂಟ್ ಬಂದಿರೋದು, ಇಂಟೆನ್ಷನ್ ಹಲ್ಲಿನ ಟ್ರೀಟ್ಮೆಂಟು. ಅದೇನಂತ ನೋಡಿಕೊಂಡು ಇವತ್ತೇ ರಿಟರ್ನ್ ಮನೆಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಇವರು ನನ್ನನ್ನು ಸೇಫ್ ಆಗಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಂದ ಗಾಡಿ ಶಿವಮೊಗ್ಗದಲ್ಲಿ 1:45 ತನಕ ಇರುತ್ತೆ. ಅದಾದಮೇಲೆ ಇಲ್ಲಿಂದ ಹೊರಡುತ್ತೆ. ಆಮೇಲೆ ತುಮಕೂರು ಹತ್ರ ಎಲ್ಲೋ ಊಟಕ್ಕೆ ನಿಲ್ಲಿಸ್ತಾರಂತೆ ಅಂತ ಹೇಳಿದ್ರು ಅಣ್ಣ. ಅಲ್ಲಿಂದು ಕ್ಲಿಪ್ ಟೈಟ್ ಮಾಡಿಕೊಂಡೆ. ಲೈಕ್ ಅವ್ರು ಹೇಳಿದ್ರು ಈ ಮಂತ್ ಬೇಡ, ನೆಕ್ಸ್ಟ್ ಮಂತು ಹಾಕೋಣ ಅಂತ ಹೇಳಿದ್ರು. ಸೊ ಈ ಕ್ಲಿಪ್ಪು ವೈರ್ ಚೇಂಜ್ ಮಾಡಿ ಟೈಟ್ ಮಾಡಿ ಹಾಕಿ ಕೊಟ್ಟರು. ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಶಿವಮೊಗ್ಗದಿಂದ. ನೋಡಬೇಕು ಯಾವ ಬಸ್ ಇದೆ ನಮ್ಮ ಊರಿಗೆ ಅಂತ. ಶಿವಮೊಗ್ಗ ಟು ಬೈಂದೂರು ಯಾವ ಬಸ್ ಇದೆ ನೋಡಿಕೊಂಡು ಅದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾಟ್ಫಾರ್ಮ್ 4 ನಿಲ್ಲೋಕೆ ಹೇಳಿದ್ದಾರೆ. 4 ಸಿಕ್ಕಾಪಟ್ಟೆ ಜನ ಇದ್ದಾರೆ ಆಲ್ರೆಡಿ. ಫ್ರೆಂಡ್ಸ್, ಕುಂದಾಪುರ ಗಾಡಿ ಇದೆ, ಬಟ್ ಅದು 2 o'clock-ಗೆ 3 o'clock-ಗೆ 4 o'clock-ಗೆ ಅಂತೆ. 2 o'clock ಬಸ್ ನಂಗೆ ಮಿಸ್ ಆಯಿತು. ಸೊ ಇನ್ನೀಗ 3 o'clock ಬಸ್ಸು. ಈಗ 2:15 ಆಗಿದಷ್ಟೇ. ಇನ್ನು ವೆಯ್ಟ್ ಮಾಡಬೇಕು 45 ಮಿನಿಟ್ಸು ಬಸ್ ಸ್ಟ್ಯಾಂಡಲ್ಲೇ. ಹೆಂಗಾದರೂ ಕಾಲ ಕಳಿಬೇಕು. ಪ್ರೈವೇಟ್ ಗಾಡಿ ಹೋದವಾಗ ಯಾವುದು ಇವಾಗಿಲ್ಲ, ಒಂದು 3:30 ಮೇಲೆ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮನಸ್ಸಿಲ್ಲ. ಹಾಗೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಒಂದು ಲೈಮ್ ಸೋಡಾ ತೊಗೊಂಡು ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದನ್ನು ಕುಡ್ಕೊಂಡು ಮನೆ ತನಕ ಹಿಂಗೆ ಹೋಗ್ತೀನಿ, ಯಾಕಂದ್ರೆ ಬಸ್ಸಲ್ಲಿ ವಾಮಿಟಿಂಗ್ ಆಗುತ್ತೆ. ಅದಕ್ಕೋಸ್ಕರ ಇದು ಯಾವುದು ಬೇಡ ಅಂತ ಜ್ಯೂಸು ವಾಟರ್ ಅದರಲ್ಲೇ ಹೋಗ್ಬಿಡ್ತೀನಿ ಮನೆ ತನಕ. ಮನೆಗೆ ಹೋಗಿ ಚೆನ್ನಾಗಿ ತಿಂದ್ಬಿಡ್ತೀನಿ. ಸೊ ನಾನು ಶಿವಮೊಗ್ಗದಿಂದ ಹೊರಟಾವಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸಲ್ಲಿ. ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಕುಂದಾಪುರ ಬಂದು, ಕುಂದಾಪುರದಿಂದ ಬೈಂದೂರು ಬಂದು ಈಗ ಜಸ್ಟ್ ಬೈಂದೂರು ರೀಚ್ ಆಗಿದ್ದೀನಿ. ಹಸ್ಬೆಂಡ್ ಮತ್ತು ಮಕ್ಕಳು ನನಗೋಸ್ಕರ ಗಾಡಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬಂದ ತಕ್ಷಣ ಮಕ್ಕಳಿಬ್ರು ಲೈಕ್ ಇಷ್ಟು 12 hours ಮಿಸ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಬಂದ ತಕ್ಷಣ ಗಿಫ್ಟ್ಸ್ ಎಲ್ಲ ಕೊಟ್ಟು ಅಮ್ಮಂಗೆ ಸಿಕ್ಕಾಪಟ್ಟೆ ಆಸೆ ಮಾಡ್ತಾ ಇದ್ದಾರೆ. ಹಸ್ಬೆಂಡು ಡ್ರೈವಿಂಗಲ್ಲಿದ್ದಾರೆ. ಬೆಳಿಗ್ಗೆ 8:45 ಹೊರಟಿದ್ದೀನಿ ಮನೆಯಿಂದ. ಇವಾಗ 8:45ಗೆ ರಿಟರ್ನ್. ನೈಟ್ 8:45ಗೆ ಬೈಂದೂರು ರೀಚ್ ಆಗಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಬಾಯ್. ಟಿಲ್ ದಟ್ ಬಾಯ್ ಬಾಯ್.